ನಾನು ಕೊಟ್ರೆ ಒಂದು ಚೀಲ ಇವತ್ತಂದು ಕೊಟ್ಟನಲ್ಲ ಅಂತ. ಮುಂದೆ ಅವ ಏನು ಮಾಡಿದ, ಇದು ಗುರುಗಳು ಕೊಟ್ಟಿರುವಂತ ಜೋಳ ಅಂತೇಳಿ ತಿಳ್ಕೊಂಡು ಮುಂದೆ ಭಾಳ ಬಿತ್ತಿದ, 100 ಚೀಲ ಆಯ್ತು. ಅವಾಗ 5 ಚೀಲ ತಂದು ಕೊಟ್ಟವ ಮಠಕ್ಕೆ. ಇವ ಜಗಳಕ್ಕೆ ಬಂದು ನೋಡ್ರಿವ, ಯಾರು ಅಲ್ಲೇನು ಪೂಜೆ ಮಾಡಿದ್ನಲ್ಲ, ನೀ ಸ್ವಾಮಿಯ, ನೀನು ನಿಮ್ಗೆ ಯಾವನವ್ರ ಸ್ವಾಮಿ ಅಂತಾನ, ಅವನಿಗೊಂಥರ ಆಶೀರ್ವಾದ ಮಾಡಿ ನನಗೊಂಥರ ಆಶೀರ್ವಾದ ಮಾಡಿ ಅಂತ ಜಗಳಕ್ಕೆ ಬಂದಾನಿಲ್ಲಿವ. ಆಶೀರ್ವಾದವನ್ನ ಬಳಕೆ ಮಾಡಿಕೊಳ್ಳೋದ್ರೊಳಗೆ ಇರ್ತೈತೆ ಹೊರತಾಗಿ ಅಲ್ಲಿ ಜಗಳಕ್ಕೆ ಬರ್ತಾನಪ್ಪ ಅಂತಂದ್ರೆ ಅಜ್ಞಾನಿ ಅದಾನಂತ. ಏ ಮೂರ್ಖ, ಯಾವುದನ್ನ ಹೊಲದಲ್ಲಿ ಹಾಕಬೇಕು ಅದನ್ನ ಡಬ್ಬ್ಯಾಗ ಹಾಕಿದ್ರೆ ಅದು ಬೆಳಿತೈತಿ ಹೆಂಗೋ, ಆಶೀರ್ವಾದವನ್ನ ಮುಚ್ಚಿಟ್ಟಿದಿ, ಅವ ಆಶೀರ್ವಾದವನ್ನ ಬಳಕೆ ಮಾಡಿಕೊಂಡಾನ. ಇಷ್ಟೇ ಇರೋದು, ಆಶೀರ್ವಾದವನ್ನ ಬಳಕೆ ಮಾಡಿಕೊಂಡ್ರೆ ಬೆಳಿತಾರೆ ಹೊರತಾಗಿ ಅದನ್ನು ಮುಚ್ಚಿಟ್ರೆ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಸ್ವಾಮೀಜಿಯವರು ಏನೇ ನಿಮಗೆ ಹೇಳಿದ್ರು ಕೂಡ ಅದನ್ನ ಕಾರ್ಯರೂಪಕ್ಕೆ ತಂದ್ರಿ ಅಂತಂದ್ರೆ ನೀವು ಗ್ಯಾರಂಟಿ ಬೆಳಿತೀರಿ, ಇಲ್ಲ ಅಂತಂದ್ರೆ ಅಲ್ಲೇ ಇರ್ತೀರಿ ಅಷ್ಟೇ. ದಿಲ್ಲಿ ಒಳಗೆ ಒಂದು ಘಟನೆ ನಡೀತು. ನೆಹರು ಪ್ರಧಾನಮಂತ್ರಿ ಇದ್ದಾಗ ಏನು ಘಟನೆ ನಡೀತಂದ್ರೆ, ಸಾಧು ಒಬ್ಬ ದಾರಿ ಒಳಗೆ ಹೊರಟಿದ್ದ, ಇನ್ನೊಬ್ಬ ಆಟೋ ಚಾಲಕ ಆಟೋ ತೆಗೆದುಕೊಂಡು ಹೊರಟಿದ್ದ. ಸಾಧುಗಳನ್ನ ನೋಡಿದ ಕೂಡ್ಲೇನೆ ಆಟೋ ಚಾಲಕ ಆಟೋನ ಸೈಡ್ ಒಂದ್ ಕಡೆ ತರಬಿಸಿ ಓಡಿ ಬಂದವನ ಸಾಷ್ಟಾಂಗ ನಮಸ್ಕಾರ ಹಾಕಿ, ಮಹಾರಾಜ್ ಮೇ ಬಹುತ್ ಗರೀಬ್ ಹೂ, ಮುಜೆ ಆಶೀರ್ವಾದ ಚಾಹಿಯೇ ಬೇಡ್ಕೊಂಡ. ನಾನು ಬಹಳ ಬಡವದೀನಿ, ನಂಗೆ ಆಶೀರ್ವಾದ ಬೇಕು ಅಂತ ಬೇಡ್ಕೊಂಡ. ವಿಚಾರ ಮಾಡ್ರಿ, ಸಾಧುವಿನ ಮೈ ಮೇಲೆ ಏನೂ ಇಲ್ಲ, 1-2 ಕಾವಿ ಬೆಟ್ಟಿ ಬಿಟ್ರೆ ಏನೂ ಇಲ್ಲ. ಆದ್ರೆ ಇವನರ ಆಟೋ ತೆಗೆದುಕೊಂಡು ಹೊಂಟಾನ. ನಡ್ಕೊಂಡು ಹೋಗವನಿಗೆ ಇವ ಏನ್ ಮಾಡಿದ ಅಂದ್ರೆ ಬಂದು ನಮಸ್ಕಾರ ಮಾಡಿದ. ಇದನ್ನೊಂದು ಸ್ವಲ್ಪ ನೀವು ಚೆನ್ನಾಗಿ ಕೇಳಿದ್ರೆ ನಿಮ್ಮ ಮಠಕ್ಕೆ ನೀವು ಹೆಂಗ್ ನಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಆ ಸಾಧುಗೆ ಕೇಳ್ತಾನ, ನನ್ನ ಬಡತನ ದೂರ ಆಗಬೇಕು, ಆಶೀರ್ವಾದ ಮಾಡ್ರಿ ಅಂತ. ಸಾಧುವಿನ ಹತ್ರ ಏನೂ ಇಲ್ಲ, ಬಟಾ ಬೈಲದನವ. ಆದ್ರೆ ಅವನಿಗೆ ಗೊತ್ತೈತಿ, ಇವನಿಗೆ ಬಟಾ ಬೈಲದಾನಂದ್ರೂ ಕೂಡ ನನ್ನ ಮಾತ್ರ ಉದ್ಧಾರ ಮಾಡೋ ಶಕ್ತಿ ಇವನ ಹತ್ರ ಐತಿ ಅನ್ನುವಂಥದ್ದು ಅವನಿಗೆ ಗೊತ್ತಿತ್ತು. ಯಾರಿಗೆ? ಆಟೋ ಚಾಲಕನಿಗೆ. ಬಂದು ನಮಸ್ಕಾರ ಮಾಡಿದ ಕೂಡಲೇ ಅವ ಅಂದ, ಠೀಕ್ ಹೈ ಮೇ ಏಕ್ ಬಾತ್ ಬತಾತಾ ಹೂಂ, ನಾನೊಂದು ಮಾತು ಹೇಳ್ತೀನಿ, ಪಾಲನ್ ಕರ್ ಸಕ್ತೆ ಹೇ ಅಂದವ. ಮೇ ಕರ್ತಾ ಹೂ ಅಂದವ. ನಾ ಮಾಡ್ತೀನಿ, ಆಚರಣೆ ಒಳಗೆ ತೊಗೊಂಬರ್ತೀನಿ. ಆ ಕೂಡ್ಲೆ ಅವ ಏನು ಹೇಳ್ತಾನಂತಂದ್ರ, ನೀ ಏನ್ ಮಾಡ್ಬೇಕು, ನಿನ್ನ ಬಡತನ ದೂರ ಆಗ್ಬೇಕಾದ್ರೆ ನೆಹರು ಪ್ರಧಾನಮಂತ್ರಿ ಏನದಾರಲ್ಲ, ಆ ನೆಹರು 10 ಗಂಟೆಗೆ ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗ್ತಾರ. ಸ್ವಲ್ಪ ಗಂಡು ಹುಡುಗರು ಇದನ್ನ ಕೇಳಿ ಲಕ್ಷ್ಯದಾಗ ಇಟ್ಕೊಂಡ್ರೆ ಚಲೋ ಆಗತ್ತಂತ ನನಗನ್ಸುತ್ತೆ. ಆ ನೆಹರು ಹೇಳ್ತಾನ, 10 ಗಂಟೆಗೆ ನೆಹರು ಹೊರಗೆ ಹೋಗ್ತಿರ್ತಾರ ಪ್ರಧಾನಮಂತ್ರಿಗಳು, ನೀನು ಮಾತ್ರ ಆ ಮನೆಯ ಹೊರಗಡೆ ಕಂಪೌಂಡಿನಿಂದ ಬಹಳ ದೂರದಲ್ಲಿ ಏನು ಸರ್ಕಾರಿ ರಸ್ತೆ ಪ್ರಾರಂಭ ಆಗುತ್ತಾ ಒಂದು ಜಾಗ ಕಾಯಂ ಮಾಡ್ಕೋಬೇಕು. ಅದೇ ಜಾಗ ಇರ್ಬೇಕು, ಆ ಜಾಗ ಬದಲಿ ಮಾಡಬಾರ್ದು. ಆ ಜಾಗದಲ್ಲಿ ನಿಂದಿರಬೇಕು. 10ಕ್ಕೆ 5 ನಿಮಿಷ ಕಡಿಮೆ ಇದ್ದಾಗ ನೀನು ಆ ಜಾಗದಾಗ ಇರುವಂತ ರೂಢಿ ಮಾಡ್ಕೋ. ಅವ್ರ ಕಾರ್ ಹಿಂಗೇನು ಪಾಸ್ ಆಗುತ್ತಲ್ಲ ಆ ಟೈಮ್ನಾಗ ನೀ ನಮಸ್ಕಾರ ಮಾಡು. ಯಾರಿಗೆ ನಮಸ್ಕಾರ ಮಾಡಬೇಕು? ಆ ಕಾರ್ನ್ಯಾಗ ನೆಹರು ಕುಂತಿರ್ತಾನಲ್ಲ ಆತಗೆ ನಮಸ್ಕಾರ ಮಾಡು. ಎಷ್ಟು ದಿವಸ ರೀ ಅಂದ. ಸುಮ್ಮನೆ ಮಾಡ್ತಾ ಇರು, ನಿನ್ನ ಬಡತನ ದೂರ ಆಗೋ ತನಕ ಮಾಡು ಅಂದವ ಸಾಧು. ಯಾರಾಗಿದ್ರ ಬಹಳ ತರದ ಪ್ರಶ್ನೆಗಳು ಇರ್ತಿದ್ವು. ಇವನಿಗೆ ನಂಬಿಕೆ ಇತ್ತು, ಹ್ಞೂ ಅಂದ್ಬಿಟ್ಟ, ಮುಗೀತು. ಮರುದಿವ್ಸ ಹೋದ, ನಮಸ್ಕಾರ ಮಾಡಿದ. ಅದ್ರ ಮರುದಿವ್ಸ ಹೋದ, ನಮಸ್ಕಾರ ಮಾಡಿದ. ಸಾಧು ಹೇಳಿ ಹೋಗ್ಬಿಟ್ಟ. 1 ವಾರ ಆದ ಮೇಲೆ ನೆಹರುನ್ ಲಕ್ಷ್ಯ ಯಾರ ಮೇಲೆ ಹೋತು ಅಂತಂದ್ರೆ ಈ ನಮಸ್ಕಾರ ಮಾಡುವಂತ ಆಟೋ ಡ್ರೈವರ್ನ ಮೇಲೆ ಹೋಯ್ತು. ಯಾಕಂದ್ರೆ ಕರೆಕ್ಟ್ ಅದ ಜಾಗಕ್ಕೆ ನಿಲ್ತಾ ಇದ್ದಾನೆ, ಪ್ರತಿ ದಿವಸ ನಮಸ್ಕಾರ ಮಾಡ್ತಾ ಇದ್ದಾನೆ. ಕಾರಿನ ಗ್ಲಾಸ್ನಾಗ ಹಾದ ಅವ್ನು ನೋಡಿದ. ವಿಚಾರ ಮಾಡ್ರಿ, ಒಂದೇ 1 ವಾರದಲ್ಲಿ ಪ್ರಧಾನಮಂತ್ರಿಯ ಲಕ್ಷ್ಯ ಯಾರ ಮೇಲೆ ಹೋಯ್ತು? ಆಟೋ ಚಾಲಕನ ಮೇಲೆ ಹೋಯ್ತು. ಹೋಗ್ಲಿಕ್ಕೆ ಸಾಧ್ಯನಾ? ಹೋಯ್ತು. ಸುಮ್ಮನೆ ಹೋದ್ರು. ಮತ್ತೆ ಮರುದಿವ್ಸ ಅವ ಅಲ್ಲೇ ನಿಂತಿದ್ದ. ಇನ್ನಷ್ಟು ಕುತೂಹಲ ಹೆಚ್ಚಾಯ್ತು. ಯಾರಿಗೆ? ಪ್ರಧಾನಮಂತ್ರಿಗೆ. ಅದರ ಮಂತ್ರ ಮತ್ತು ನೋಡಿದ. ಮರುದಿವ್ಸ ಇನ್ನೂ ಕುತೂಹಲ ಹೆಚ್ಚಾಯ್ತು. ಪಿಎಗೆ ಹೇಳ್ದ, ಓ ಕೌನ ಹೇ, ಹರ್ ದಿನ ನಮಸ್ಕಾರ ಕರ್ ರಹೆ ಹೇ, ಓ ಕೌನ ಹೇ ಅಂದವ. ದಿನಾ ನಮಸ್ಕಾರ ಮಾಡ್ತಾರೆ. ಯಾರವ? ಅಲ್ಲಿ ಯಾರು ಇರ್ತಿದ್ದಿಲ್ಲ. ಯಾವಾಗಲೂ ಬಹಳ ದೊಡ್ಡ ವ್ಯಕ್ತಿಗಳು ಅವ್ರ ದೃಷ್ಟಿ ಬಹಳ ಸೂಕ್ಷ್ಮ ಇರ್ತದೆ. ದೊಡ್ಡವರು ಅನ್ನೋರು ದೃಷ್ಟಿ ಬಹಳ ಸೂಕ್ಷ್ಮ ಇರ್ತೈತಿ. ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವ ಯಾರು ಅಂತಂದಾಗ ನಾನು ವಿಚಾರ ಮಾಡ್ತೀನಿ ಅಂತ ಪಿ ಎ ಅಂದ. 10ನೇ ದಿವಸಕ್ಕೆ ಹೋಗಿ ಯಾರು ನೀನು ಯಾಕ ಅಂತೇಳಿ ಕೇಳ್ದ.
ಅವಾಗ ನಾ ಹಿಂಗ್ರಿ ಆಟೋ ಚಾಲಕ ಪ್ರಧಾನಮಂತ್ರಿಗಳಿಗೆ ನಮಸ್ಕಾರ ಮಾಡಬೇಕು, ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಇವ ಬಂದು PA ಹೇಳ್ದ, ಯಾವನೊಬ್ಬ ಆಟೋ ಚಾಲಕ ಅಂತ್ರಿ ನಮಸ್ಕಾರ ಮಾಡ್ತಿರ್ತಾರೆ, ಇಂಥವ್ರು 1000 ಜನ ಮಾಡ್ತಿರ್ತಾರೆ, ನಿಮ್ಗೆ 1,00,000 ಜನ ಮಾಡ್ತಿರ್ತಾರ, ದೇಶದ ಪ್ರಧಾನಮಂತ್ರಿ ಅದೀರಿ, ಅವನ ಕಡೆಗೆ ಯಾಕೆ ಲಕ್ಷ್ಯ ಹೋಗೈತಿ ನಿಮಗ ಅಂದ ಕೂಡ್ಲೇನೆ ಎಲ್ಲರ ನಮಸ್ಕಾರಕ್ಕೂ ಇವನ ನಮಸ್ಕಾರಕ್ಕೂ ಬಹಳ ವ್ಯತ್ಯಾಸ ಐತೋ ಅಂದವ. 1 ತಿಂಗಳಾಯ್ತು ಅಲ್ಲೇ ನಮಸ್ಕಾರ, 2 ತಿಂಗಳಾಯ್ತು ಅಲ್ಲೇ ನಮಸ್ಕಾರ, ಸಾಕಾಗಿ ಹೋಯ್ತು. ಯಾರಿಗೆ? ನೆಹರುಗೆ ಸಾಕಾಗಿ ಹೋಯ್ತು. ಒಂದು ದಿವಸ ಗಾಡಿನ ತರಬಿಸಿದ ನೆಹರು. ಎಲ್ಲಿ ತರಬಿಸಿದ? ಆಟೋ ಚಾಲಕನ ಹತ್ರ ಗಾಡಿ ತರಬಿಸಿ ಆಜಾವ್ ಕರಿತಾನೆ. ಅಂದರಾಜ ಅಂದವ, ಒಳಗ ಬಂದ್ಬಿಡು ಅಂದವ. ಪ್ರಧಾನಮಂತ್ರಿ ಕಾರಿನೊಳಗ ಆಟೋ ಚಾಲಕನ ಕರ್ಕೊಂಡ ನೆಹರು. ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡ್ರಿ ಈ ಮಾತನ್ನ. ಯಾರ ಭೇಟಿಗೆ ಅವಕಾಶನೇ ಇಲ್ಲ ಅಂತಹ ವ್ಯಕ್ತಿ ಒಳಗೆ ಕರ್ಕೊಂಡನ ಕಾರ್ನ್ಯಾಗ. ಹೇಳು ಎಲ್ಲ ಹೇಳು ಅಂತಂದಾಗ ಅವ ಹೇಳ್ದ, ನಾ ಭಾಳ ಬಡವ ಇದ್ದೀನ್ರಿ, ಅಲ್ಲೊಬ್ಬ ಸಾಧು ಹೊಂಟಿದ್ದೀನ್ರಿ, ಅವಂಗ ನಮಸ್ಕಾರ ಮಾಡಿದ್ದೀನ್ರಿ, ನನ್ನ ಬಡತನ ದೂರ ಆಗುವಂಗ ಆಶೀರ್ವಾದ ಮಾಡ್ರಿ ಅಂದೆ. ನೆಹರು ಹೋಗ್ತಿರ್ತಾರ, ದಿನ ನಮಸ್ಕಾರ ಮಾಡು, ನಿಂಗ ಒಳ್ಳೇದಾಕೈತೆ ಅಂದಾರ. ನನಗೇನೂ ಗೊತ್ತಿಲ್ಲ, ಅವ್ರು ಹೇಳ್ದಂಗೆ ಮಾಡಾಕತ್ತೀನಿ ಅಷ್ಟೇ. ಆ ಕೂಡ್ಲೇನೆ ನಿಮ್ಮ ಗಮನದಾಗಿರ್ಲಿ, ನೆಹರುಗೆಲ್ಲ ತಿಳಿದು ಹೋಯ್ತು. ನೀ ಏನ್ ಕೆಲಸ ಮಾಡ್ತೀನಿ? ನಾ ಡ್ರೈವರ್. ಗಾಡಿ ಯಾರ್ದು? ಒಬ್ರು ಬೇರೆ ಮಾಲಕರದೈತ್ರಿ, ನಂಗೆ ದಿನ ಕೂಲಿ ಕೊಡ್ತಾರ, ನಾ ಗಾಡಿ ಹೊಡಿತೀನಿ. ನೀನೇ ಒಂದು ಸ್ವಂತ ಗಾಡಿ ತಗೊಂಡ್ಬಿಡಲ್ಲ, ನಿನ್ನ ಬಡತನ ದೂರ ಆಗತ್ತ ಅಂದ್ರ ನೆಹರು. ಉಣ್ಣಾಕ ಅನ್ನ ಸಿಕ್ಕರ, ಉಡಾಕ್ ಬಟ್ಟಿ ಸಿಕ್ಕರ ಸಾಕ್ರಿ, ನನಗೆಲ್ಲಿ ಗಾಡಿ ತಗೊಳಕ್ ಆಗತ್ತೆ ಅಂತಂದು ಕೂಡ್ಲೇನೆ ತಲೆ ಕೆಡಿಸ್ಕೋಬೇಡ, ನೀನು ಬ್ಯಾಂಕ್ನ್ಯಾಗ ಲೋನ್ ಮಾಡಿ ಗಾಡಿ ತಗೋಬೇಕು. ಅವ ಅಂತಾನ, ಲೋನ್ ಮಾಡಕ್ಕಾದ್ರೂ ಕೂಡ ಡೌನ್ ಪೇಮೆಂಟ್ ಹಾಕ್ಲೇಬೇಕಲ್ಲ, ಇಂತಿಷ್ಟು ರೊಕ್ಕ ಕಟ್ಟಿದ್ರನ್ನ ಗಾಡಿ ಬರ್ತೈತಿ, 25% ಆದ್ರೂ ಕಟ್ಟಬೇಕಲ್ಲ, ನನ್ನ ಕಡೆಗೆ ಏನೂ ಇಲ್ಲ ಅಂದ. ಸರಿ ಆಯ್ತು, ಇಂಥ ಬ್ಯಾಂಕಿಗೆ ಹೋಗು, ಅಲ್ಲಿ ಲೋನಿಂದ ಒಂದು ಫಾರ್ಮ್ ಇರ್ತೈತಿ, ಆ ಫಾರ್ಮ್ ತಗೋ, ಅದನ್ನೆಲ್ಲ ತುಂಬಿ ನಾನೊಂದು ಟ್ಯಾಕ್ಸಿ ತಗೊಂತೀನಿ ಅಂತ ಹೇಳಿ, ಟೆಂಪೋ ಅಂದ್ರೆ ಗೊತ್ತಲ್ಲ ನಿಮಗೆ, ಟೆಂಪೋ ತಗೋತೀನಿ ಅಂತ ಹೇಳಿ ಅರ್ಜಿ ಸಲ್ಸ್. ಇವ ಹೋದ, ಮ್ಯಾನೇಜರ್ಗೆ ಭೇಟಿ ಆದ. ಮ್ಯಾನೇಜರ್ಗೆ ಭೇಟಿ ಆಗಿ ತಂದೆಲ್ಲ ಹೇಳ್ಕೊಂಡ. ಸರಿ ಡೌನ್ ಪೇಮೆಂಟು ಅಂದವ. ಡೌನ್ ಪೇಮೆಂಟ್ ಯಾರು ಕಟ್ತಾರೆ? ಎಲ್ಲೈತಿ? ತಂದೆ ಇಲ್ಲ. ಅವ ಅಂದ, ಅದನ್ನ ನೆಹರು ಕಟ್ತಾನ ಅಂದವ. ಅದನ್ನ ನೆಹರು ಕಟ್ತಾನ. ಅವನಿಗೆ ಗಾಬರಿಯಾಗಿ ಹೋಯ್ತು. ಯಾ ನೆಹರು ಅಂದವ? ಪ್ರಧಾನಮಂತ್ರಿ. ಜಾಮೀನ್ದಾರ್ ಯಾರು ಅಂದ? ಅವನ. ಏ ಪಾಗಲ್ಲ ಅಂದವ, ಇದು ಹುಚ್ಚಿದ್ದಂಗೆ ಕಾಣ್ತೈತೆ ಅಂತೇಳಿ ತಿಳ್ಕೊಂಡು ಇದನ್ನು ಹೊರಗೆ ಹಾಕ್ರಿ ಅಂದವ. ಯಾಕೆ? 6 ಅಂತಸ್ತಿನ ಕಟ್ಟಡವನ್ನ ಕಟ್ಟಿ, ಆ ಬ್ಯಾಂಕಿನ 6 ಅಂತಸ್ತಿನ ಕಟ್ಟಡ ಕಟ್ಟಿ ನೆಹರೂನ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕಂತೇಳಿ ಬ್ಯಾಂಕಿನ ಆಡಳಿತ ಮಂಡಳಿಯವರು 6 ತಿಂಗಳು ಅಲದಾಡಿದ್ರು ಕೂಡ ಟೈಮ್ ಕೊಟ್ಟಿದ್ದಿಲ್ಲ ನೆಹರು ಉದ್ಘಾಟನೆಗೆ. ಅಂತವ ಬ್ಯಾಂಕಿಗೆ ಬರ್ತಾನ, ಜಾಮೀನ್ದಾರ ಹಾಕನ, ಜೊತೆಗೆ ಡೌನ್ ಪೇಮೆಂಟ್ ಕಟ್ತಾನಪ್ಪ ಅಂತಂದ್ರೆ ಯಾರಿಗೆ ಹುಚ್ಚ ಅನ್ಸುದಿಲ್ರಿ? ಆಶ್ಚರ್ಯ ಅಂತಂದ್ರೆ ನೆಹರು ಟೈಮ್ ಮೇಂಟೈನ್ ಮಾಡೋದು ಭಾಳ ಇತ್ತು. ಆ ಕೂಡ್ಲೇನೆ ಇವನು ಹೊರಗೆ ಹಾಕಿ ನಿಲ್ಲಿಸಿದ್ರಲ್ಲ, ನೆಹರುನ ಕಾರ್ ಅಲ್ಲಿಗೆ ಬಂತು. ವಿಚಾರ ಮಾಡ್ರಿ, ಸಾಧುವಿನ ಒಂದು ಮಾತನ್ನ ನಂಬಿ 2 ತಿಂಗಳು ನಡ್ಕೊಂಡಿದ್ದಕ್ಕ ಪ್ರಧಾನಮಂತ್ರಿ ಕಾರ್ ಎಲ್ಲಿಗೆ ಬಂದೈತಿ? ಬ್ಯಾಂಕಿಗೆ ಬಂದೈತಿ. ಮ್ಯಾನೇಜರ್ಗೆ ಹುಚ್ಚ ಹಿಡಿದೋಯ್ತು. ಆ ಕೂಡ್ಲೆ ಹೇಳ್ದವ, ಇದು ಡೌನ್ ಪೇಮೆಂಟು, ಆ ಫಾರ್ಮ್ ಎಲ್ಲೈತಿ, ಆಮೇಲೆ ತುಂಬಿಕೊಂಡು ನಾ ಸಹಿ ಮಾಡ್ತೀನಿ ಹೋಗ್ತೀನಿ ಅಂತಂದವನ. ಓಡಿ ಬಂದವನ ಸಹಿ ಮಾಡಿ ಹೋಗ್ಬಿಟ್ಟ. ಟ್ಯಾಕ್ಸಿ ಸಿಕ್ತು ಯಾರಿಗೆ? ಟ್ಯಾಕ್ಸಿ ಡ್ರೈವರ್ಗ. ಓನರ್ ಆದ, ಗಾಡಿ ಮಾಲೀಕನಾದ. ದಿನಕ್ಕ ಎಷ್ಟು ಬೇಕಷ್ಟು ರೊಕ್ಕ ದುಡಿಯಾಕತ್ತಿದ. ಅವನು ಬಡತನನೇ ದೂರ ಆಗಿ ಹೋಯ್ತು. ಹೇಳೋ ಉದ್ದೇಶ, ಒಬ್ಬ ಸಾಧುವಿನ ಒಂದು ಮಾತನ್ನ ಅನುಕರಣೆ ಮಾಡಿದ್ದಕ್ಕಾಗಿ ಅವನೊಬ್ಬ ಶ್ರೀಮಂತನಾಗ್ಲಿಕ್ಕೆ ಕಾರಣ ಆತು ಅಂತಕ್ಕಂಥದ್ದು. ಅದಕ್ಕೆ ನೀವೆಲ್ಲರೂ ನಿಮ್ಮ ಗುರುಗಳಾದ ಕಡೆನಂದು ಹೇಳಿ ಸ್ವಾಮಿಗಳು ಏನ್ ಹೇಳ್ತಾರ, ಆಯ್ತ್ರಿ ಅಪ್ಪ ಅವ್ರು ಹಂಗ ಮಾಡ್ತೀವಿ ಅನ್ನುವಂಥದ್ದನ್ನ ಒಂದು ರೂಢಿ ಮಾಡಿಕೊಂಡ್ರಿ ಅಂತಂದ್ರೆ ಬಹುಶಃ ನಿಮ್ದು ಎಲ್ಲಾ ಸಮಸ್ಯೆಗಳು ದೂರ ಆಗ್ತಾವ ಅಂತಕ್ಕಂಥದ್ದು ನಮಗ್ ಬಹಳ ಚೆನ್ನಾಗಿ ಗೊತ್ತು. ಅದಕ್ಕೆ ಇನ್ನೊಮ್ಮೆ ಹೇಳ್ತೀವಿ, ನಡ್ಕೊಂಡೆ ಪಡ್ಕೊಂಡೆ, ಇಷ್ಟೇ, ಬಹಳ ಬೇಕಾಗಿಲ್ಲ ಅದು. ಇವ ಪ್ರತಿ ದಿವಸ ಅದ ಜಾಗದಾಗ ನಿಲ್ಲಬೇಕನ್ನುವಂತ ಮಾತೇನೈತಲ್ಲ, ಅದು ಗಮನಿಸ್ಬೇಕು. ಇವತ್ತು ಇಲ್ಲಿ ನಿಂತ, ನಾಳೆ ಅಲ್ಲಿ ನಿಂತ ಅಂದ್ರೆ ನೋಡವ್ರು ಯಾರು? ಅದೇ ಜಾಗದಾಗ ನಿಲ್ಲಬೇಕನ್ನುವಂತ ಸಾಧುವಿನ ಮಾತಿನೊಳಗೆ ಒಂದು ಅರ್ಥ ಇತ್ತು. ನಮಸ್ಕಾರ ಮಾಡು. ನೀವೇನ್ ಮಾಡ್ತೀರಿ? MLA ಮನೆಗೆ ಹೋಗ್ತೀರಿ, MP ಗಳ ಹತ್ರ ಹೋಗ್ತೀರಿ, ನಮಸ್ಕಾರ ಸರ್ ಅಂತೀರಿ,
ಆ ಧ್ವನಿಯೊಳಗೆ ಅಹಂಕಾರ ತುಂಬಿರ್ತೈತಿ, ನಿಮ್ಮ ನಮಸ್ಕಾರದೊಳಗೆ ಅಹಂಕಾರ ತುಂಬಿರ್ತೈತಿ. ಹೌದಾ? ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಲ್ಲ ಅದ್ರೊಳಗೆ ಅಹಂಕಾರ ತುಂಬಿರ್ತೈತಿ. ಅಹಂಕಾರದ ರಾಶಿನೇ ಆಗಿ ಅಲ್ಲಿ ಹೋಗಿ ನಿಂತಾಗ ವರ ಸಿಗೋದು ಹೆಂಗ? ಹೌದಾ? ಒಂದು ದಿನ ಹೊಕ್ಕಿರಿ, 2 ದಿನ ಹೊಕ್ಕಿರಿ, ಕೆಲಸ ಆಗಿಲ್ಲ ಅಂತಂದ ಕೂಡಲೇ ಬಾ ಮಗನ ಮುಂದಿನ ಚುನಾವಣೆಗೆ ನೋಡ್ಕೋತೀನಿ ಅಂದ ಬಿಡ್ತೀರಿ. ನೀವು ಮುಂದಿನ ಚುನಾವಣೆಗೆ ಬಾ ನೀನು ನೋಡ್ಕೋತೀನಿ ಅಂದ ಬಿಡ್ತೀರಿ. ಹಂಗಾಗಿ ನಿಮ್ ಕೆಲಸ ಆಗೋದಿಲ್ಲ. ಯಾವುದೇ ಜಾಗದಲ್ಲಿ ಒಂದು ಗಮನದಾಗಿರ್ಲಿ, ನಿಮಗ ದೊಡ್ಡ ದೊಡ್ಡ ನಾಯಕರು, ದೊಡ್ಡ ದೊಡ್ಡ ಗುರುಗಳು ವಿಚಾರ ಕೈ ಬಿಟ್ಟು ಬಿಡ್ರಿ. ಬೀದಿ ಒಳಗಿನ ನಾಯಿ ಸಹಿತ ಒಮ್ಮಿಗೆ ನಿಮ್ಮನ್ನು ನಂಬೋದಿಲ್ಲ. ಬೀದಿ ಒಳಗಿನ ನಾಯಿ ಸಹಿತ ಒಮ್ಮಿಗೆ ನಿಮ್ಮನ್ನು ನಂಬೋದಿಲ್ಲ.